ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಕಮಲಾಕ್ಷಿ. ಕಳೆದ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿಗೂಢ ಕಣ್ಮರೆ ಪ್ರಕರಣಕ್ಕೆ ಮತ್ತೊಂದು ಹೊಸ ತಿರುವು ಸಿಕ್ಕಿದೆ. ತೈವಾನ್ನಲ್ಲಿ ಸಂಭವಿಸಿದ ವಿಮಾನ ದುರಂತದ ಬಳಿಕವೂ ಕೆಲ ದಿನ ನೇತಾಜಿ ಬದುಕಿದ್ದರೆಂಬ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಬ್ರಿಟನ್ ವೆಬ್ಸೈಟ್ ಪ್ರಕಟಿಸಿರುವುದು ತೀವ್ರ ಚರ್ಚೆ ಹುಟ್ಟುಹಾಕಿದೆ. ಇನ್ನು ವಿಮಾನ ದುರಂತದ ಬಳಿಕ ನೇತಾಜಿ ಬದುಕಿದ್ದರಾದರೂ ಅಪಘಾತದಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಹೀಗಾಗಿ ಅವರು ಆಸ್ಪತ್ರೆಯಲ್ಲಿ ಅಸುನೀಗಿರುವ ಸಾಧ್ಯತೆ ಇದೆ ಎಂಬ ಅಭಿಪ್ರಾಯವು ವೆಬ್ಸೈಟ್ನಲ್ಲಿ ದಾಖಲಾಗಿರುವುದು ಮತ್ತಷ್ಟು ಗೊಂದಲವನ್ನ ಮೂಡಿಸಿದೆ. ಈ ವರದಿಯಿಂದಾಗಿ 1945ರ ಆಗಸ್ಟ್ 18ರಂದು ತೈವಾನ್ನಲ್ಲಿ ವಿಮಾನ ದುರಂತ ನಡೆದಿರಲೇ ಇಲ್ಲ ಎಂಬ ಬೋಸ್ ಬೆಂಬಲಿಗರ ವಾದಕ್ಕೆ ಹಿನ್ನಡೆಯುಂಟಾದಂತಾಗಿದೆ. ಕಳೆದ ಕೆಲ ದಿನಗಳಿಂದ ಸದ್ದು ಮಾಡ್ತಾ ಇರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿಗೂಢವಾಗಿ ಕಣ್ಮರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ತೈವಾನ್ನಲ್ಲಿ ಏನು ವಿಮಾನ ದುರಂತ ಸಂಭವಿಸಿತ್ತು, ಅದಾದ ನಂತರವೂ ಕೂಡ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬದುಕಿದ್ದರು ಅಂತ ಹೇಳಿ ಕೆಲವೊಂದು ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅವರ ಹೇಳಿಕೆಯನ್ನ ಬ್ರಿಟನ್ ವೆಬ್ಸೈಟ್ ಪ್ರಕಟಣೆ ಕೂಡ ಮಾಡಿದೆ. ಇದು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಷಯವಾಗಿರುವಂತದ್ದು. ಇನ್ನು ವಿಮಾನ ದುರಂತದ ಬಳಿಕವೂ ಕೂಡ ನೇತಾಜಿ ಬದುಕಿದ್ದರಾದ್ರೂ ಕೂಡ ಅಪಘಾತದಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಹೀಗಾಗಿ ಅವರು ಆಸ್ಪತ್ರೆಯಲ್ಲಿ ಅಸುನೀಗಿರುವ ಸಾಧ್ಯತೆ ಇದೆ ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ವೆಬ್ಸೈಟ್ನಲ್ಲಿ ದಾಖಲು ಮಾಡಲಾಗಿರುವಂತದ್ದು. ಇದು ಈಗ ಗೊಂದಲವನ್ನ ಉಂಟು ಮಾಡಿರುವಂತದ್ದು. ಈ ವರದಿಯಿಂದಾಗಿ 1945ರ ಆಗಸ್ಟ್ 18ರಂದು ತೈವಾನ್ನಲ್ಲಿ ವಿಮಾನ ದುರಂತ ನಡೆದಿರಲೇ ಇಲ್ಲ ಎನ್ನುವಂತಹ ಬೋಸ್ ಬೆಂಬಲಿಗರು ಅವರು ಏನು ವಾದವನ್ನ ಮಾಡ್ತಾ ಇದ್ರು, ಅವರ ವಾದಕ್ಕೆ ಈಗ ಹಿನ್ನಡೆಯುಂಟಾದಂತಾಗಿರುವಂತದ್ದು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಂತಾಗಿದೆ. ಅಮೆರಿಕ ವೆಬ್ಸೈಟ್ನಿಂದ ಸ್ಫೋಟಕ ಒಂದು ಮಾಹಿತಿ ಈಗ ಬಹಿರಂಗಗೊಂಡಿರುವಂತದ್ದು. ಏನು ಅವರ ಪ್ರಕಾರ ಹೇಳ್ತಾ ಇದ್ದಾರೆ, ನಿಗೂಢ ಕಣ್ಮರೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತೈವಾನ್ನಲ್ಲಿ ಏನು ವಿಮಾನ ದುರಂತ ಸಂಭವಿಸಿತ್ತು, ಅದಾದ್ರ ನಂತರವೂ ಕೂಡ ಕೆಲ ದಿನಗಳ ಕಾಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಜೀವಂತವಾಗಿ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು ಏನು ಹೇಳಿದ್ದಾರೆ, ಇದು ಈಗ ಚರ್ಚೆಗೆ ಕಾರಣವಾಗಿರುವಂತಹ ಒಂದು ವಿಷಯ ಅಂತೇಳಿ ಹೇಳ್ಬೋದು. ದುರಂತದ ಬಳಿಕ ನೇತಾಜಿ ಬದುಕಿದ್ದರಾದ್ರೂ ಕೂಡ ಅಪಘಾತದಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅಂತೇಳಿ ಹೇಳಲಾಗ್ತಾ ಇದೆ. ಹೀಗಾಗಿ ಅವರು ಆಸ್ಪತ್ರೆಯಲ್ಲೇ ಸಾವನ್ನ ಅಪ್ಪಿರಬಹುದು ಅಂತ ಹೇಳಿ ಕೂಡ ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದು ವೆಬ್ಸೈಟ್ನಲ್ಲಿ ಕೂಡ ದಾಖಲಾಗಿದೆ. ಇನ್ನು ಮತ್ತಷ್ಟು ಗೊಂದಲವನ್ನು ಕೂಡ ಉಂಟು ಮಾಡಿರುವಂತದ್ದು. ಯಾಕೆಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು. ವಿಮಾನ ದುರಂತದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಕೆಲವೊಂದು ಕಡೆ ಹೇಳ್ತಾ ಇದ್ರೆ, ಮತ್ತೊಬ್ರು ಹೇಳ್ತಾ ಇದ್ರು ನಾವು ಅವರನ್ನ ನೋಡಿದ್ದೀವಿ ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಹಾಗೆ ಪ್ರತ್ಯಕ್ಷದರ್ಶಿಗಳು ಏನ್ ಹೇಳಿದ್ರು, ಅವರು ಈಗ ಹೇಳಿರುವಂತಹ ವಿಚಾರ ಈಗ ಸಾಕಷ್ಟು ಒಂದು ವಿವಾದವನ್ನ ಉಂಟು ಮಾಡಿದೆ ಅಂತೇಳಿ ಹೇಳ್ಬೋದು, ಹುಟ್ಟಾಗಿದೆ ಅಂತ ಹೇಳಿ ಹೇಳ್ಬೋದು. 1945ರ ಆಗಸ್ಟ್ 18ರಂದು ತೈವಾನ್ನಲ್ಲಿ ವಿಮಾನ ದುರಂತ ನಡೆದಿರಲೇ ಇಲ್ಲ ಎನ್ನುವಂತಹ ಬೋಸ್ ಬೆಂಬಲಿಗರು ಏನು ಈ ವಿಚಾರವನ್ನ ಪದೇ ಪದೇ ಪ್ರತಿಪಾದಿಸ್ತಾ ಇದ್ರು, ಅವರ ಒಂದು ವಾದಕ್ಕೆ ಈಗ ಹಿನ್ನಡೆಯಾಗಿದೆ.
ಓಕೆ, ಇದ್ರ ಬಗ್ಗೆ ಏನು ಸಾಕಷ್ಟು ವಿವಾದಗಳು ಉಂಟಾಗ್ತಾ ಇರುವಂತದ್ದು ಈ ಒಂದು ವಿಷಯ. ಯಾಕೆಂತಂದ್ರೆ ಮೊದಲಿಂದಲೂ ಕೂಡ ಚರ್ಚೆಗೆ ಗ್ರಾಸವಾಗಿದ್ದಂತಹ ಒಂದು ವಿಷಯ ಇದು. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿರುವಂತದ್ದು. ಇನ್ನು ಜಗದೀಶ್ ಹೇಳಿ, ಈಗ ಸಾಕಷ್ಟು ವಿವಾದವನ್ನ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಒಬ್ರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರು ಅಂತೇಳಿ ಹೇಳ್ತಾರೆ. ಮತ್ತೊಬ್ರು ಆ ವಿಮಾನ ದುರಂತ ನಡೆದ್ರೂ ಕೂಡ ನಾವು ಅವರನ್ನ ಪ್ರತ್ಯಕ್ಷದರ್ಶಿಯಾಗಿ ನೋಡಿದೀವಿ, ಅವರು ಜೀವಂತವಾಗಿದ್ರು ಅಂತೇಳಿ ಹೇಳ್ತಾರೆ. ಈ ವಿವಾದ ಎಲ್ಲಿ ತಾಳೆಯನ್ನ ಹೊಂದುತ್ತಾ ಇದೆ? ಈ ಒಂದು ಏನಿದು ಟ್ವಿಸ್ಟ್, ಹೊಸ ಟ್ವಿಸ್ಟ್ ಅಂತ? ಕಮಲಾಕ್ಷಿ, ಭಾರತ ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಎನ್ನಿಸಿಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ನಿಗೂಢ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಈಗಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸುಭಾಷ್ ಚಂದ್ರ ಬೋಸ್ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮ ಬಳಿ ಇದಾವೆ ಅಂತೇಳಿ ಅವನು ಬಹಿರಂಗಪಡಿಸಿದ್ರು. ಇದನ್ನ ಪ್ರಧಾನಿ ನೇತೃತ್ವದಲ್ಲಿ ಬೋಸ್ ಕುಟುಂಬಕ್ಕೆ ಹಸ್ತಾಂತರ ಸಹ ಮಾಡಲಾಗಿತ್ತು. ಆದರೆ ಇನ್ನು ಕೆಲವೊಂದಿಷ್ಟು ಸುಭಾಷ್ ಚಂದ್ರ ಬೋಸ್ ಬೆಂಬಲಿಗರು 1945 ಆಗಸ್ಟ್ 18ರಂದು ಏನು ತೈವಾನ್ ವಿಮಾನ ಅಪಘಾತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದು ಶುದ್ಧ ಸುಳ್ಳು. ಆ ದಿನದಲ್ಲಿ ತೈವಾನ್ ನಲ್ಲಿ ವಿಮಾನ ಅಪಘಾತವೇ ನಡೆದಿರಲಿಲ್ಲ. ಸುಭಾಷ್ ಚಂದ್ರ ಬೋಸ್ ಅನ್ನ ವ್ಯವಸ್ಥಿತ ಷಡ್ಯಂತ್ರ ಮಾಡಿ ಕೊಲೆ ಮಾಡಲಾಗಿದೆ ಎನ್ನುವಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ಬೆಂಬಲಿಗರ ವಾದವಾಗಿತ್ತು. ಈ ಬೆಂಬಲಕ್ಕೆ ಹಿನ್ನಡೆ ಉಂಟಾಗುವ ನಿಟ್ಟಿನಲ್ಲಿ ಇಂದು ಅಮೆರಿಕದ ವೆಬ್ಸೈಟ್ ಒಂದು ಮಹತ್ವದ ಮಾಹಿತಿಯನ್ನ ಬಹಿರಂಗಪಡಿಸಿದೆ. BoseFiles.info ಎನ್ನುವಂತ ಒಂದು ವೆಬ್ಸೈಟ್, ನಾನಿಲ್ಲಿ ಅದನ್ನ ವೀಕ್ಷಕರಿಗೆ ತೋರಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. BoseFiles.info ಎನ್ನುವಂತ ಒಂದು ವೆಬ್ಸೈಟ್ ಏನಿದೆ, ಇವತ್ತು ತನ್ನ ಒಂದು ಇದರಲ್ಲಿ ವೆಬ್ಸೈಟ್ ನಲ್ಲಿ ಮಾಹಿತಿಗಳನ್ನ ಬಹಿರಂಗಪಡಿಸಿದೆ. ಆದ್ರೂ ಸಹಿತ ಸಮಗ್ರ ಮಾಹಿತಿಯನ್ನ ಬರುವ ಇದೇ ತಿಂಗಳ 16ನೇ ತಾರೀಕಿನಂದು ಸಂಪೂರ್ಣ ವಿವರವನ್ನ ಬಹಿರಂಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಲಭ್ಯವಿರುವ ಒಂದು ಮಾಹಿತಿಯ ಪ್ರಕಾರವಾಗಿ ಅವ್ರು ಹೇಳುವಂತದ್ದು 1945 ಆಗಸ್ಟ್ 18ರಂದು ತೈವಾನ್ನಲ್ಲಿ ನಿಜಕ್ಕೂ ಒಂದು ವಿಮಾನ ಅಪಘಾತ ಸಂಭವಿಸಿತ್ತು. ಆ ವಿಮಾನದಲ್ಲಿ ನೇತಾಜಿ ಅವರು ಕೂಡ ಇದ್ರು. ಅವ್ರ ಜೊತೆಗೆ ಸುಮಾರು 12ರಿಂದ 13 ಜನ ಪ್ರಯಾಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಮಾನ ಯಾವುದೋ ಒಂದು ತಾಂತ್ರಿಕ ಕಾರಣದಿಂದಾಗಿ ಅಪಘಾತಕ್ಕೀಡಾದ ಸಂದರ್ಭದಲ್ಲಿ ಕೂಡಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರ ಜೊತೆಗಿದ್ದಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ವಿಮಾನಕ್ಕೆ ಬೆಂಕಿ ತಗುಲಿದೆ, ನೀವು ಕೂಡಲೇ ಇಲ್ಲಿಂದ ಪಾರಾಗಿ ಅಂತ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹಿಂದಿನ ಬಾಗಿಲಿನಿಂದ ಓಡ್ ಬರ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ್ರೂ ಸಹಿತ ಬೆಂಕಿ ಹಿಂಭಾಗದಲ್ಲಿ ತುಂಬಾನೇ ಇದೆ, ನೀವು ಮುಂದಗಡೆ ಬಾಗಿಲಿನಿಂದ ಪಾರಾಗಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸುಮಾರಷ್ಟು ವಿಮಾನದಲ್ಲಿ ಬೆಂಕಿ ಆವರಿಸಿಕೊಂಡಿರ್ತದೆ. ಆ ಬೆಂಕಿಯನ್ನು ಲೆಕ್ಕಿಸದೆ ಸಹ ಉರಿಯುವ ಬೆಂಕಿ ಒಳಗಡೆ ಹೊರಗಡೆ ಹೋಗ್ತಾರೆ. ಅವರನ್ನ ಹಿಂಬಾಲಿಸಿಕೊಂಡು ನೇತಾಜಿ ಸುಭಾಷ್ ಅವರ ಅನುಯಾಯಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಹಿಂದಿರ್ತಾನೆ. ಅವನು ಸುಭಾಷ್ ಚಂದ್ರ ಬೋಸ್ ಅವರನ್ನ ಹಿಂಬಾಲಿಸಿ ಓಡಿ ಹೋಗ್ತಾನೆ. ಹೊರಗಡೆ ಬರುವಾಗಲೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಮುಖ ಕಪ್ಪಾಗಿರ್ತದೆ, ಕೂದಲುಗಳು ಸುಟ್ಟಿರ್ತವೆ, ತಲೆಗೆ ಗಾಯ ಆಗಿರ್ತದೆ. ವಿಮಾನದಿಂದ ಹೊರಗಡೆ ಬಂದ ನಂತರ ಅವರಿಗೆ ಸಂಪೂರ್ಣವಾಗಿ ಸುಸ್ತಾಗುತ್ತೆ, ನಿಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗಾಗಲೇ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅನುಯಾಯಿ ಬೆಂಬಲಿಗ ಏನಿರ್ತಾರೆ ಅವರನ್ನ ಕೆಳಗಡೆ ಮಲಗಿಸಿ, ಹುಲ್ಲು ಹಾಸಿನ ಮೇಲೆ ಮಲಗಿಸಿ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಂದಿನಂತೆ ತಮ್ಮ ಧೈರ್ಯವನ್ನ ಬಿಡದೆ, ನನಗೇನೂ ಆಗಿಲ್ಲ, ನೀ ಹೇಗಿದ್ದೀಯಾ, ನಾನು ಬದುಕುಳಿತೀನಿ, ಸ್ವಲ್ಪ ಮಟ್ಟಿನ ಗಾಯ ಆಗಿದೆ, ನಾನು ಬದುಕುಳಿತೀನಿ ಅಂತ ಹೇಳ್ತಾರೆ. ಕೂಡಲೇ ಅವರನ್ನ ಒಂದು ಆಸ್ಪತ್ರೆಗೆ ಸೇರಿಸ್ತಾರೆ. ಆಸ್ಪತ್ರೆಗೆ ಸೇರಿಸಿದ ನಂತರವೂ ಸುಮಾರಷ್ಟು ದಿನಗಳ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬದುಕುಳಿದಿರ್ತಾರೆ. ಆದ್ರೆ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಬದುಕಿದಂತ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಆಸ್ಪತ್ರೆಯಲ್ಲಿ, ನಾನು ಬದುಕುಳಿತೀನಿ, ಮತ್ತೆ ಭಾರತಕ್ಕೆ ಹೋಗಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೇನೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಅಂತ ಒಂದು ತಮ್ಮ ದೃಢ ನಿಲುವಿನಲ್ಲಿ ಹೇಳ್ತಾರೆ. ಈ ಎಲ್ಲಾ ಮಾಹಿತಿಗಳನ್ನ ಆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜೊತೆ ಇದ್ದಂತ ಒಬ್ಬ ವ್ಯಕ್ತಿ ಹಬೀಬ್ ಉರ್ ರೆಹಮಾನ್ ಎನ್ನುವಂತ ವ್ಯಕ್ತಿ 1956ರಲ್ಲಿ ಭಾರತ ಸರ್ಕಾರ ಒಂದು ಏನು ಮೇಜರ್ ಜನರಲ್ ಶಾ ನವಾಜ್ ಖಾನ್ ಎನ್ನುವಂತ ಒಂದು ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿರ್ತದೆ. ನೇತಾಜಿ ನಿಗೂಢ ಸಾವಿನ ರಹಸ್ಯವನ್ನ ಪತ್ತೆ ಮಾಡಿ ಎನ್ನುವಂತ ಮೇಜರ್ ಜನರಲ್ ಶಾ ನವಾಜ್ ಖಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿರುತ್ತೆ. ಆ ಸಮಿತಿ ಮುಂದೆ ಆ ಅಪಘಾತದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೊತೆಗಿದ್ದಂತ ಉರ್ ರೆಹಮಾನ್ ಎನ್ನುವಂತ ಒಬ್ಬ ವ್ಯಕ್ತಿ ಸಂಪೂರ್ಣ ವಿವರಗಳನ್ನ ಕೊಡ್ತಾನೆ. ಆ ದಾಖಲೆಗಳನ್ನ ಇಟ್ಕೊಂಡಿರ್ತಕ್ಕಂಥ BoseFiles.info.com ಅದರಲ್ಲಿ ಹೇಳಿದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸತ್ತಿರೋದು ವಿಮಾನ ಅಪಘಾತದಲ್ಲಿ, ಆದರೆ ಆ ಕ್ಷಣದಲ್ಲೇ ಸಾಯ್ದಲ್ಲ, ಅವರು ಆಸ್ಪತ್ರೆಯಲ್ಲಿ ಸಾಯ್ತಾರೆ.
ಆ ನಂತರ ಇಲ್ಲಿ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಮುಂದೆ ಏನಾಯ್ತು, ಆಸ್ಪತ್ರೆಯಲ್ಲಿ ಎಷ್ಟು ದಿನಗಳ ಕಾಲ ಅವರು ಚಿಕಿತ್ಸೆಯನ್ನ ಪಡೆದ್ರು, ಆ ನಂತರ ಅವರು ಮೃತಪಟ್ಟ ನಂತರ ಅವರ ಅಂತ್ಯ ಸಂಸ್ಕಾರವನ್ನ ಎಲ್ಲಿ ಮಾಡಲಾಯಿತು, ಇದ್ಯಾವುದರ ಬಗ್ಗೆಯೂ ಸಹಿತ ವೆಬ್ಸೈಟ್ ನಲ್ಲಿ ಒಂದು ಮಾಹಿತಿಯನ್ನ ಪ್ರಕಟಣೆ ಮಾಡಿಲ್ಲ. ಜನವರಿ 16ರವರೆಗೆ ನಾವೆಲ್ಲ ಕಾಯ್ಬೇಕಾಗತ್ತೆ, ಇನ್ನಷ್ಟು ಮಾಹಿತಿಗಳು ಅಧಿಕೃತವಾಗಿ ಬರ್ತಾ ಇದಾವ ಅಂತ. ಯಾಕಂದ್ರೆ ಈ ವೆಬ್ಸೈಟ್ ಪ್ರಕಟ ಮಾಡಿರುವಂತದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಜೊತೆಗಿದ್ದಂತ ವ್ಯಕ್ತಿ ಉರ್ ರೆಹಮಾನ್ ಎನ್ನುವಂತ ಒಬ್ಬ ವ್ಯಕ್ತಿಯ ಸಂದರ್ಶನದ ಭಾಗಗಳನ್ನ ಅವರು ಭಾರತ ಸರ್ಕಾರ ರಚನೆ ಮಾಡಿರ್ತಕ್ಕಂಥ 3 ಸದಸ್ಯ ಸಮಿತಿಗೆ ಏನು ಸಂದರ್ಶನ ಕೊಟ್ಟಿದಾರ, ಆ ಸಂದರ್ಶನದ ದಾಖಲೆಗಳನ್ನ ಇಟ್ಕೊಂಡು ಈ ಮಾಹಿತಿಯನ್ನ ಬಹಿರಂಗ ಮಾಡಿರೋದು. ಬಹುಶಃ ಇದನ್ನೆಲ್ಲ ನೋಡಿದ್ರೆ ಜನವರಿ 16ಕ್ಕೆ ಸ್ಪಷ್ಟವಾಗಬಹುದು ಅಂತ ಹೇಳ್ಬೋದು. ಆದ್ರೂ ಸಹಿತ ಈ ಒಂದು ವೆಬ್ಸೈಟ್ ನ ಒಂದು ಮಾಹಿತಿ ಪ್ರಕಾರ ನೇತಾಜಿ ಬೆಂಬಲಿಗರು ಏನು ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸ್ ಸತ್ತಿಲ್ಲ ಅಂತ ಹೇಳ್ತಾ ಇದ್ರು. ಅವರ ವಾದಕ್ಕೆ ಒಂದು ಹಿನ್ನಡೆ ಉಂಟಾಗಿದೆ ಅಂತ ಹೇಳ್ಬೋದು. ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದರು ಎನ್ನುವ ಸಾಕ್ಷಿ ಆಧಾರದಲ್ಲಿ ಇದು 2ನೇ ಪ್ರಮುಖ ಸಾಕ್ಷಿ ಅಂತ ಹೇಳ್ಬೋದು. ಈಗಾಗಲೇ ಮಮತಾ ಬ್ಯಾನರ್ಜಿ ಅವರು ಒಂದು ಬಿಡುಗಡೆ ಮಾಡಿದ್ದಾರೆ. ಆ ನಂತರ ಈಗ ಅಮೆರಿಕಾದ ಒಂದು ವೆಬ್ಸೈಟ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಈ ವೆಬ್ಸೈಟ್ ನಲ್ಲಿ ಸಹ ಅದೇ ಮಾಹಿತಿ ಇದೆ. ಹಾಗಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ವಿಮಾನ ಅಪಘಾತದಲ್ಲೇ ಮೃತಪಟ್ಟಿದ್ದಾರೆ ಎನ್ನುವುದಕ್ಕೆ ಸಿಕ್ಕಂತ ಸಾಕ್ಷಿಗಳಲ್ಲಿ ಇದು 2ನೇ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಕಮಲಾಕ್ಷಿ. ಇನ್ನು ಜಗದೀಶ್, ಇದು ವಿಚಾರ ಸಾಕಷ್ಟು ಒಂದು ವಿವಾದಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಯಾಕೆಂತಂದ್ರೆ ಒಬ್ಬೊಬ್ರು ಒಂದು ಹೇಳಿಕೆಯನ್ನ ನೀಡ್ತಾರೆ. ನೀವು ಹೇಳಿದ್ರೆ ಹಬೀಬುರ್ ರೆಹಮಾನ್ ಏನು ಪ್ರಯಾಣಿಸ್ತಾ ಇದ್ದಂತಹ ವಿಮಾನದ ಕರ್ನಲ್ ಏನಾಗಿದ್ರು, ಅವ್ರು ಹೇಳ್ತಾರೆ ವಿಮಾನ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ದೊಡ್ಡ ಸ್ಫೋಟದೊಂದಿಗೆ ವಿಮಾನದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ, ಪ್ರೊಫೆಲ್ಲರ್ ಏನಿರುತ್ತೆ ವಿಮಾನದ ಅದು ಕಳಿಸ್ಬಿಡುತ್ತೆ, ಮತ್ತೆ ರನ್ವೇನಿಂದ 100 ಮೀಟರ್ ದೂರದಲ್ಲಿ ವಿಮಾನ ಬೆಂಕಿಗೆ ಆಹುತಿಯಾಗುತ್ತೆ. ವಿಮಾನದ ಮುಂಭಾಗದಿಂದ ನೇತಾಜಿ ಹಾರಿ ಜೀವವನ್ನ ಉಳಿಸ್ಕೊಳ್ತಾರೆ, ಆದ್ರೆ ಅವರ ದೇಹದ ಸ್ವಲ್ಪ ಭಾಗ ಸುಟ್ಟೋಗಿರುತ್ತೆ ಅಂತೇಳಿ ಕೂಡ ಹೇಳುವಂತದ್ದು. ಇದನ್ನ ನೋಡಿದ್ರೆ ಆ ಸಮಯದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಏನು ವಿಮಾನದಿಂದ ಹಾರಿದ್ರು, ಅವಾಗ ಇನ್ನೂ ಕೂಡ ಬದುಕಿದ್ರು ಎನ್ನುವಂತಹ ವಿಚಾರ, ಆಮೇಲೆ ಅವರು ಸಾವನ್ನಪ್ಪಿರಬಹುದು ಅನ್ನೋ ವಿಚಾರ ಕೂಡ ಇಲ್ಲಿ ಸ್ಪಷ್ಟವಾಗುವಂತದ್ದು. ಹೌದು ಕಮಲಾಕ್ಷಿ, ಈಗ ಅವರು ಹೇಳಿರ್ತಕ್ಕಂಥ ಸಾಕ್ಷಿ ಪ್ರಕಾರ ಉರ್ ರೆಹಮಾನ್ ಅನ್ನುವಂತ ಒಬ್ಬ ವ್ಯಕ್ತಿ, ಕರ್ನಲ್ ಉರ್ ರೆಹಮಾನ್ ಅನ್ನುವಂತ ಒಬ್ಬ ವ್ಯಕ್ತಿ ಏನು ಸಂದರ್ಶನ ಕೊಡ್ತಾನೆ, ಆ ನೇತಾಜಿ ಸಾವಿನ ರಹಸ್ಯವನ್ನ ಪತ್ತೆ ಮಾಡಲು ರಚನೆ ಮಾಡಿರ್ತಕ್ಕಂಥ ಸಮಿತಿಗೆ ಏನು ಸಂದರ್ಶನ ಕೊಡ್ತಾರೆ, ಆ ಸಂದರ್ಶನದಲ್ಲಿ ಅವ್ರು ಹೇಳಿರುವಂತದ್ದು ಇದೆಲ್ಲ ನಡೆದಿತ್ತು. ಪ್ರೊಫೈಲರ್ ಹಿಂದಿನ ಭಾಗದಿಂದ ಕೆಳಗಡೆ ಕಳಚಿ ಬಿತ್ತು, ಟೇಕ್ ಆಫ್ ಆಗಿ ಕೇವಲ 100 ಮೀಟರ್ ಹೋಗೋದ್ರೊಳಗೆ ವಿಮಾನ ಅಪಘಾತಕ್ಕೀಡಾಯಿತು. ಈ ಎಲ್ಲ ಸಂಗತಿಗಳು ಬಹುಶಃ 1945 ಆಗಸ್ಟ್ 18ರಂದು ತೈವಾನ್ನಲ್ಲಿ ಏನು ವಿಮಾನ ಅಪಘಾತ ನಡೆದಿತ್ತು ಎನ್ನುವುದನ್ನ ಅತ್ಯಂತ ಕಣ್ಣಿಗೆ ಕಟ್ಟುವಂತೆ ಆ ವ್ಯಕ್ತಿ ಇದರಲ್ಲಿ ಹೇಳಿದ್ದಾನೆ ದಾಖಲೆಗಳಲ್ಲಿ. ಆ ನಂತರ ಒಂದು ಸೇನಾ ಆಸ್ಪತ್ರೆಗೆ ಅವರನ್ನ ಸೇರ್ಸಾಗಿರ್ತದ. ಬ್ಯಾಂಕಾಕ್ ಮತ್ತು ಸೈಗೋನ್ ತೈಫೆಗೆ ತೆರಳಬೇಕಿತ್ತು ಆ ವಿಮಾನ. ಬ್ಯಾಂಕಾಕ್, ಸೈಗೋನ್ ಮತ್ತು ತೈಫೆಗೆ ಆ ವಿಮಾನ ತೆರಳಬೇಕಾಗಿತ್ತು. ಅದು ಒಂದು ದುರಂತದಲ್ಲಿ ಈ ರೀತಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಯವಾಗಿತ್ತು. ಅದರಲ್ಲೂ ಅವರು ತಲೆ ಭಾಗಕ್ಕೆ ಗಾಯ ಆಗಿತ್ತು. ನಾ ಅದನ್ನ ಕಣ್ಣಾರೆ ಕಂಡಿದ್ದೇನೆ. ಆ ಬೆಂಕಿ, ಉರಿಯುವ ಬೆಂಕಿಯಿಂದ ಸುಭಾಷ್ ಚಂದ್ರ ಬೋಸ್ ವೀರಾವೇಶ ಹೊರಗಡೆ ಬಂದು ಏನು ಬದುಕುಳಿದಾರಲ್ಲ, ಆ ಸಂದರ್ಭದಲ್ಲಿ ಅವರ ಮುಖ ಕಪ್ಪುಗಟ್ಟಿತ್ತು. ಆ ನಂತರ ತಲೆ ಕೂದಲುಗಳು ಸುಟ್ಟು ಹೋಗಿದ್ದು, ತಲೆಯಲ್ಲಿ ಒಂದು ಸಣ್ಣ ಗಾಯ ಆಗಿತ್ತು ಅಂತ ಈ ಒಂದು ಸಂದರ್ಭಗಳನ್ನು ಹೇಳಿದಾಗ ಸಂಪೂರ್ಣ ಈ ಅಲ್ಪ ಪ್ರಮಾಣದ ಗಾಯಗಳಿಂದ ಒಬ್ಬ ವ್ಯಕ್ತಿ ಇಮಿಡಿಯೇಟ್ ಆಗಿ ಸಾಯಲಿಕ್ಕೆ ಸಾಧ್ಯತೆಗಳಿಲ್ಲ. ಆ ವ್ಯಕ್ತಿಯನ್ನ ಸೇನಾ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು ಸತ್ಯ ಅನ್ನುವಂಥದ್ದು ಎಲ್ಲೋ ಒಂದು ಗೋಚರ ಆಗುತ್ತೆ ಅಂತ ಹೇಳ್ಬೋದು ಕಮಲಾಕ್ಷಿ. ಓಕೆ, ಖಂಡಿತ ಜಗದೀಶ್. ಈಗಾಗಲೇ ಸಾಕಷ್ಟು ವಿವಾದಗಳನ್ನ ಹುಟ್ಟು ಹಾಕ್ತಾ ಇರುವಂತದ್ದು. ಏಕೆಂತಂದ್ರೆ ಈಗ ನೀಡ್ತಾ ಇರುವಂತಹ ಹೇಳಿಕೆಗಳು, ಹಿಂದೆ ನೀಡಿರುವಂತಹ ಹೇಳಿಕೆಗಳು, ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬೆಂಬಲಿಗರು ಏನೆಲ್ಲ ಹೇಳಿಕೆಗಳನ್ನ ನೀಡಿದ್ರು, ಖಂಡಿತವಾಗ್ಲೂ ಕೂಡ ಈ ಎಲ್ಲ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಈ ಒಂದು ವಿಚಾರ ಖಂಡಿತ ಕೂಡ ಎಲ್ಲೋ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ರಿ. ಥ್ಯಾಂಕ್ ಯು ಜಗದೀಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ದಾರಿ ಏನು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿನ ಎಲ್ಲ ಗೊಂದಲಗಳು ಈಗಾಗಲೇ ಸಾಕಷ್ಟು ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಬೆಂಬಲಿಗರು ಒಂದು ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ರೆ, ಈಗಾಗಲೇ ವೆಬ್ಸೈಟ್ ಏನಿದೆ ಅದು ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಕೂಡ ಹೊರಗೆ ಹಾಕಿರುವಂತದ್ದು. ಬ್ರಿಟನ್ ವೆಬ್ಸೈಟ್ ತೀವ್ರ ಚರ್ಚೆಯನ್ನ ಕೂಡ ಹುಟ್ಟುಹಾಕುವಂತೆ ಮಾಡಿರುವಂತದ್ದು ಅವರ ಹೇಳಿಕೆಗಳು. ವಿಮಾನ ದುರಂತದ ಬಳಿಕ ನೇತಾಜಿ ಬದುಕಿದ್ದರಾದ್ರೂ ಕೂಡ ಅಪಘಾತದಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಹೀಗಾಗಿ ಅವರು ಆಸ್ಪತ್ರೆಯಲ್ಲಿ ಅಸುನೀಗಿರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ವೆಬ್ಸೈಟ್ ನಲ್ಲಿ, ಈಗಾಗಲೇ ಬ್ರಿಟನ್ ವೆಬ್ಸೈಟ್ ನಲ್ಲಿ ದಾಖಲಾಗಿರುವಂತದ್ದು ಈಗ ಗೊಂದಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ವರದಿ ಏನಿದೆ, ಈ ವರದಿಯಿಂದಾಗಿ 1945ರ ಆಗಸ್ಟ್ 18ರಂದು ತೈವಾನ್ನಲ್ಲಿ ವಿಮಾನ ದುರಂತ ನಡೆದಿರಲೇ ಇಲ್ಲ ಎಂಬ ಬೋಸ್ ಬೆಂಬಲಿಗರ ಏನು ವಾದ ಇತ್ತು, ಅವರ ವಾದಕ್ಕೆ ಹಿನ್ನಡೆಯುಂಟು ಮಾಡಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು.